ನಾವು ಇಲ್ಲಿ ಪಕ್ಕ ಚಿಕ್ಕಮಳಗಿ ಕೊಪ್ಪಳು. ತಮ್ಮ ಎಷ್ಟು ಜಮೀನಿದೆ ನಿಮ್ಮದು? ನಮಗೆ ಒಂದು 12 ಎಕರೆ ಇದೆ. 12 ಎಕರೆದಲ್ಲಿ ಸುರಿಗೆ ಮರ ಎಷ್ಟು ಮಾಡಿ? 4 ಎಕರೆ. 4 ಎಕರೆ. ಇದನ್ನು ಯಾವಾಗ ನೆಟ್ಟಿದ್ದೀರಾ? ಇದು 2023 ಏಪ್ರಿಲ್ 20-21 ತಾರೀಕು ಮಾಡಿ. ಇದು ನೆಡಬೇಕಂತ ಯಾರು ಹೇಳಿದ್ರು ನಿಮಗೆ? ನಮಗೆ ನಮ್ಮ ಪಕ್ಕದ ಗ್ರಾಮದ ಸುರೇಶ್ ಅಂತ ಅವರು KSRTC ಅವರು ಗಿಡನ ಚೆನ್ನಾಗಿದೆ. ಅವ್ರು ಎಲ್ಲಿದ್ದಾರೆ ಸುರೇಶ್? ಅವರು ಇಲ್ಲೇ ಬಂದವರು ಪಕ್ಕದಲ್ಲಿ. ಸುರೇಶ್, ನೀವು ಇವ್ರಿಗೆ ಏನಂತ ಹೇಳಿದ್ದೀರಾ? ಅದೇ ಸರ್, ನಾಟಿ ಗಿಡಕ್ಕಿಂತ ಹೈಬ್ರಿಡ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾರು ಹೇಳಿದ್ರು? ನಮ್ಗೆ ಒಬ್ರು ಸೂಪರ್ವೈಸರ್ ಸಂತೋಷ್ ಪಾಟೀಲ್ ಸರ್ ಅಂತ ಹೇಳ್ಕೊಟ್ಟಿದ್ರು. ಹೌದಾ? ಅವ್ರ ಕಡೆಯಿಂದ ಎಲ್ಲ ಕಡೆನೂ. ಅವ್ರು ಎಲ್ಲಿ ಅವರು? ಅವರು ದಾಂಡಳ್ಳಿ ಕಡೆಯವರು, ಕಂಪ್ನಿಯವರು. ನೀವೇನಾರು ನೆಟ್ಟಿದ್ದೀರಾ ಇದನ್ನ? ಯಾವ ಸರ್? ಇದನ್ನ ಈ ಸುರಿಗೆ ಮರನ ಪ್ರೈವೇಟ್ ಏನಿಲ್ಲ ಸರ್, ಈಗ ನೆಡ್ಬೇಕು ಸರ್ ನಮಗೆ. ಹೌದಾ? ನಿಮಗೆ ಈ ನಾಟಿ ಅನ್ನೋದನ್ನ ಪರಿಚಯ, ಈ ನಾಟಿಗೂ ಈ ಇದು ಫಾರ್ಮಿಂಗ್ಗೂ ಹೈಬ್ರಿಡ್ಗೂ ಏನು ವ್ಯತ್ಯಾಸ ಅನ್ನೋದು ಹೆಂಗ್ ಗೊತ್ತಾಯ್ತು? ತುಂಬಾ ಇದೆ ಸರ್. ನಾಟಿ ಆದ್ರೆ ನಾಟಿಲಿ ವೇಸ್ಟೇಜ್ ಜಾಸ್ತಿ ಬರುತ್ತೆ ಸೌದೆ. ಈ ಹೈಬ್ರಿಡ್ ಅಲ್ಲಿ ವೇಸ್ಟೇಜ್ ಕಮ್ಮಿ ಬರುತ್ತೆ, ಮತ್ತೆ ಇಳುವರಿ ಜಾಸ್ತಿ ಬರುತ್ತೆ ಸರ್. ಇಳುವರಿ ಅಂದ್ರೆ ಒಂದು 30% ಜಾಸ್ತಿ ಬರುತ್ತೆ ಸರ್. 30% ಜಾಸ್ತಿ ಬರುತ್ತೆ. ಈಗ ನಾಟಿಯಲ್ಲಿ ಎಷ್ಟು ಬರುತ್ತೆ ಇವಾಗ ಇಲ್ಲಿ ನೆಟ್ಟಾಗ ಎಕರೆಗೆ ಚೆನ್ನಾಗಿ ಬೆಳೆದ್ರೆ ಒಂದು 40-50 ಟನ್ ಬೆಳೀತಾರೆ ಸರ್. ಈಗ ಹೈಬ್ರಿಡ್ ಬೆಳೆದ್ರೆ ಒಂದು 70-80 ಪಕ್ಕ, ಅದಕ್ಕಿಂತ ಜಾಸ್ತಿನೂ ಬೆಳಿಬಹುದು. ನಿಮ್ಮ ಅಂದಾಜು ಎಷ್ಟಿದೆ? ನಮ್ಮ ಅಂದಾಜು ಈಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಸರ್ 150 ಟನ್ ಬೆಳಿಬೇಕು. 150 ಟನ್. ಯಾಕಂದ್ರೆ ನೀವು ಮುಂಚಿತವಾಗಿ ಬೆಳೆದಿದ್ದೀರಲ್ಲ, ಈ ಸುತ್ತಮುತ್ತಲ ಜಮೀನಲ್ಲಿ ಬೆಳೆದಾಗ ಎಷ್ಟು ಬಂದಿದೆ ನಿಮ್ಮ ನಾಟಿ? ಎಕರೆ 80-85 ಟನ್ ಬೆಳೆದಿದೆ. ಅಂದ್ರೆ ಅದಕ್ಕಿಂತ ಈಗ ಜಾಸ್ತಿ ಬರುತ್ತೆ ಅಂದ್ರೆ ಕಾನ್ಫಿಡೆಂಟ್ ಇದೆ. ಎಷ್ಟು ಎತ್ತರ ಇರ್ಬೋದು ಇವಾಗ ಸುರೇಶ್? ಇದು ಒಂದು 40-45 ಅಡಿ ಅದ ಸರ್. ಈಗ 45. ಎಷ್ಟು ಗತ್ತು ಇರ್ಬೋದು? ಗತ್ತು ಅಂದ್ರೆ ಇದು ಸರ್ ಒಂದು 3 ಇಂಚು 3.5 ಇಂಚು ಐತೆ. 3.5 ಇಂಚು ಅಂದ್ರೆ 2.5 ಇಂಚಿಗೆ ಪೇಪರ್ ಮಿಲ್ಲರ್ ತಗೋತಾರೆ. ಅಂದ್ರೆ ನೀವೀಗ ಕೊಡ್ಬೇಕಂದ್ರೂ ಕೊಡ್ಬೋದು. ಅಂದಾಜು ಈಗ ಕಟ್ ಮಾಡಿದ್ರೆ ಎಷ್ಟು ಬರ್ಬೋದು? ಇವಾಗಿಂದ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇದು ಸರಿ. ಇದು ಒಂದು 60-65 ಟನ್ ಬರ್ಬೋದು ಸರ್. 2 ವರ್ಷಕ್ಕೆ? 2 ವರ್ಷ ಇನ್ನೂ ಆಗಿಲ್ಲ ಸರ್. ಇನ್ನೂ ಆಗಿಲ್ಲ. ನಿಮ್ದು ಎಷ್ಟು ವರ್ಷಕ್ಕೆ ಕಟಾವು ಮಾಡ್ಬೇಕಂತ ಆಸೆ ಇದೆ? ನಾವು 4 ವರ್ಷದ ಮೇಲೆ. 4 ವರ್ಷಕ್ಕೆ ಎಷ್ಟು ಅಂದಾಜು ಬರ್ಬೋದು? ಈಗ 60 ಆದ್ರೆ 4 ವರ್ಷಕ್ಕೆ ಎಷ್ಟು ಬರ್ಬೋದು? 120ಕ್ಕಿಂತ ಜಾಸ್ತಿ ಬರುತ್ತೆ. 120ಕ್ಕಿಂತ ಜಾಸ್ತಿ ಬರುತ್ತೆ. ಒಂದ್ ವೇಳೆ 120 ಟನ್ನೇ ಬಂದಿತ್ತು ಅಂತ ತಿಳ್ಕೊಳ್ಳಿ. ಈಗ ನಿಮಗ ಈಗಿನ ರೇಟ್ ಉಳಿದಿತ್ತಂದ್ರೆ ನಿಮ್ಗೆ 6,000 ರೂಪಾಯಿ ನಿಮ್ಗೆ ಸಿಗತ್ತಂದ್ರೆ ಅಂದಾಜು ಎಷ್ಟು ಆಗ್ಬೋದು? ಒಂದು 7.5-8 ಲಕ್ಷ. 7.5 ಲಕ್ಷ. 5 ವರ್ಷಕ್ಕೆ ನೀವು ಕಟಾವು ಮಾಡಿದ್ರು 1,20,000, 15,000-20,000 ರೂಪಾಯಿ ನಿಮ್ಗೆ ಸಿಕ್ಕಂಗಾಗತ್ತೆ ವರ್ಷಕ್ಕೆ. ಅದೇ ರೀತಿ ನೀವು ಈಗ 8-12 ಎಕರೆ ಐತಂದ್ರೆ ನೀವು ಅದನ್ನ ಒಂದು 4-5 ವರ್ಷಕ್ಕೆ ಪ್ಲಾನ್ ಮಾಡಿದ್ದಾದ್ರೆ ನಿಮಗೆ ಅಂದಾಜು ನಿಮ್ಮ ಇಳುವರಿ 10-15 ಲಕ್ಷದವರೆಗೂ ಮಾಡಬಹುದು. ಕೃಷಿಯಿಂದನೇ ಮಾಡಬಹುದು ಅದು. ಮತ್ತೆ ಇಷ್ಟೊಂದು ಖರ್ಚು, ಇಷ್ಟೊಂದು ವೆಚ್ಚ, ಆಮೇಲೆ ಇಷ್ಟೊಂದು ಟೆನ್ಷನ್ ಇಲ್ಲದೆ ಅಂತ ಕೃಷಿ ಮಾಡಬಹುದಲ್ಲ. ಆಮೇಲೆ ಮಾರ್ಕೆಟು ಸುಲಭವಾದ ಮಾರ್ಕೆಟ್ ಇದೆ ಇವಾಗ. ಅದಕ್ಕಾಗಿ ನಿಮ್ಮ ಅನಿಸಿಕೆ ಏನು? ಮುಂದೆ ಮಾಡುವವರಿಗೆ ಏನ್ ಹೇಳ್ಬೋದು? ಈಗ ಪ್ರಸನ್ನ ಅವ್ರು ಬಂದಿದ್ದಾರೆ ಕೊಳ್ಳೇಗಾಲದಿಂದ. ನೀವು ಎಲ್ಲಿಂದ ಬಂದಿರೋದ್ರಿ? ಕೊಳ್ಳೇಗಾಲ. ತಮ್ದು ಜಮೀನು ಎಷ್ಟಿದೆ? ಒಟ್ಟು 21 ಎಕರೆ. 21 ಎಕರೆ. ಈಗ ನೀವು ಕೊಳ್ಳೇಗಾಲದಿಂದ ಬಂದು ಇದು ನೋಡಿದ್ರಿ. ಈಗ ಕೊಳ್ಳೇಗಾಲ ಕಡೆ ಇದು ಅಷ್ಟೊಂದು ಇದು ಇಲ್ಲ, ಚಾಲ್ತಿಯಲ್ಲಿಲ್ಲ. ಈಗ ನಿಮ್ಗೆ ಇದನ್ನ ನೋಡಿದ್ರೆ ಏನ್ ಅನಿಸ್ತು? ಹಾಕ್ಸ್ತೀನಿ ಸರ್ ನಾನು 4 ಎಕರೆ. ಅಂದ್ರೆ ಈಗ ನಾವು ಹೇಳೋದಕ್ಕೋ ಅಥವಾ ನಾವು ಕರ್ಕೊಂಡ್ ಬಂದಿದ್ದಕ್ಕೋ, ಅಥವಾ ಈಗ ನಿಮ್ಗೆ ಇಲ್ಲಪ್ಪ ನಾನು ಮಾಡಿದ ತಪ್ಪು, ನಾನು ಮಾಡ್ಬೋದಿತ್ತು ಇದನ್ನಂತ? ಹೌದು ಸರ್, ಅನಿಸಿದೆ. ಈಗ ನಿಮ್ ಬೆಳೆ ಏನು? ಕಬ್ಬು, ಜೋಳ. ಕಬ್ಬು ನೆಟ್ಟಿದ್ದಾದ್ರೆ ಇಷ್ಟು ಸಿಗುತ್ತಾ ನಿಮ್ಗೆ? ಇಲ್ಲ ಸರ್, ವರ್ಷಕ್ಕೆ ಒಂದು 50,000-60,000 ರೂಪಾಯಿ ಸಿಗುತ್ತೆ. ಅದು ಎಷ್ಟು? 16 ತಿಂಗಳಿಗೆ 1 ಎಕರೆ. ಅಲ್ಲಿ ಶ್ರಮನೂ ಇದೆ. ಇಲ್ಲಿ ಶ್ರಮನೂ ಕಮ್ಮಿ, ಆದಾಯ ಜಾಸ್ತಿ. ಆಮೇಲೆ ಮನಸ್ಸಿಗೆ ಏನೋ ಒಂದು ತೃಪ್ತಿಕರ. ಯಾಕಂದ್ರೆ ಬರೇ ದುಡ್ಡು ಮುಖ್ಯ ಅಲ್ಲ, ಒಂದು ವಾತಾವರಣಕ್ಕೆ. ಈಗ ನೋಡಿ, ಇನ್ನೊಂದು ನಿಮ್ಗೆ ಏನ್ ಅನಿಸ್ತಾ ಇದೆ? ಈಗ ಕೆಳಗಡೆ ನೋಡಿದ್ರೆ ಈಗ ಕಬ್ಬಿಂದು ಓಕೆ, ನಿಮ್ಗೆ 1 ಲಕ್ಷ ಸಿಕ್ತಂದ್ರು ಈ ತರ ವಾತಾವರಣ ಬೆಳೆಸ್ತೀರಾ ನೀವು ಜಮೀನನ್ನು? ಜಮೀನು ಹಾಳಾಗತ್ತಾ ಉತ್ತಮ ಆಗತ್ತಾ? ಅದು ಹಾಳಾಗ್ತಾ ಇದೆ. ಇದರಲ್ಲಿ ಏನ್ ಅನಿಸ್ತಾ ಇದೆ ನಿಮಗೆ? ಉತ್ತಮವಾಗಿ ಬರುತ್ತೆ.
ಇದನ್ನ ನಮಗಿದು ಬೇಡ ಅಂದ್ರೂ ನನ್ನ ಜಮೀನು ಒಂದು ತಾಕತ್ತು ಬಿಡಿತು. ಹೌದು, ಅದು ಬಹಳ ಮುಖ್ಯ. ಇದೇನ್ ಮಾಡ್ತಾರೆ ನೆಕ್ಸ್ಟ್ ಫ್ಯೂಚರ್ಗೆ ತುಂಬಾ ಇದಿದೆ ಸರ್. ಸರ್ ಮಳೆಗಾಲ ಬಂತು ಅಂದ್ರೆ ಇದಕ್ಕೆ ಒಂದು 5-6 ಕೆಜಿ ಎರಾವಳ ತಂದು ಬೆಸ್ಟ್ ಅದು. ನೀರು ಇರ್ತದಲ್ಲ ತೇವಾಂಶ ಫುಲ್ ಒಳಗಡೆ ಇರ್ತದೆ. ಅದಕ್ಕೆ ಅದನ್ನ ಮಾಡ್ಬೇಕಾದ್ರೆ ನೀವು ಒಂದು ಕೆಲಸ ಮಾಡಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡಿ. ಈಗ ಸದ್ಯನೇ ಮಾಡಿ, ನಾನು ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಹೊರಗಡೆ ರೋಡ್ ಪಕ್ಕಕ್ಕೆ ಯಾರಾದ್ರೂ ಏನಾದ್ರು ತಿಳ್ಕೊಳ್ಳಿ, ಒಂದು ಬಾಸ್ಕೆಟ್ ಒಂದು ಬ್ಯಾಗ್ ಇಟ್ಕೊಳ್ಳಿ, ಒಣಗಿದ ಸಗಣಿ ಇರುತ್ತಲ್ಲ ಅದನ್ನ ಹಾಯ್ಕೊಂಡು ಮನೆಯಲ್ಲಿ ಒಯ್ದು ಇಟ್ಕೊಳ್ಳಿ. ಭಾಳ ಅಂದ್ರೆ ಒಂದು ದಿವಸ ಸ್ಮೆಲ್ ಬರುತ್ತೆ. ಅದಕ್ಕೆ ಚೆನ್ನಾಗಿ ನೀರು ಹೊಡೆದು ಪೌಡರ್ ಮಾಡಿ ಅದಕ್ಕೊಂದು 10 ಎರೆಹುಳ ಬಿಟ್ಬಿಡಿ. 10 ಹುಳ ಎರೆಹುಳ ಬಿಟ್ಟು ಅದನ್ನ ತಂದು ಅದರಲ್ಲೆಲ್ಲ ತತ್ತಿ ಮರಿ ಎಲ್ಲ ಇರುತ್ತೆ. 1.5 ತಿಂಗಳ ಬಿಡಿ, ಅದನ್ನ ಎರಚಿ. ನೀವು ಇದು ಎಲ್ಲಾ ದೊಡ್ಡ ಎರೆಹುಳನ ತಂದು ಬಿಡಕ್ ಹೋಗ್ಬೇಡಿ, ಯಾಕಂದ್ರೆ ಇದಕ್ಕೆ ಹೊಂದ್ಕೊಂಡು ಆಗಲ್ಲ. ಅದಕ್ಕೆ ಅವು ಸಣ್ಣ ಸಣ್ಣ ಮರಿ ಸಣ್ಣದ ಪದಾರ್ಥ ತಿನ್ಕೊಂತ ದೊಡ್ಡ ಹೋಗ್ತಾವೆ. ಅವೇನು ಬೇಗ ಆಗುತ್ತೆ. ಅದನ್ನ ಎರಚಿದಾಗ ನಿಮ್ಮ ಇದೊಂದು ಒಳ್ಳೆ ಮಲ್ಚಿಂಗ್. ಆಮೇಲೆ ನಿಮ್ಮ ಹುಲ್ಲಿನ ಒಂದು ಮುಂದಿನ ಒಂದು 5-6 ವರ್ಷ ನೀವು ಬೇರೆ ಬೆಳೆ ಮಾಡಿದ್ರು ಹುಲ್ಲಿಂದ ನಿಮ್ಗೆ ಇದು ಇಲ್ಲ, ಕಂಟ್ರೋಲಿಂಗ್ ಬಾರಿ ಈಜಿ ಇದೆ. ಆಯ್ತಾ? ಆರ್ಗ್ಯಾನಿಕ್ ಕಂಟೆಂಟ್ ಅನ್ನೋದು ಈಗ ಬಹಳ ಮುಖ್ಯ ಭೂಮಿಯಲ್ಲಿ. ಅದು ಬಹಳ ಕೊರತೆ ಇರೋದು. ಅದನ್ನ ಇದು ಬಹಳ ಇನ್ಕ್ರೀಸ್ ಮಾಡುತ್ತೆ, ಅದು ಉತ್ಪಾದನೆ ಮಾಡುತ್ತೆ. ಅದೊಂದು ಬಹಳ ಮುಖ್ಯ. ಇನ್ನು ಮುಂದೆ ಇದೇ ತರ ನೀವು ಬೆಳವಣಿಗೆ ಮಾಡಿದ್ದಾದ್ರೆ ಗೌರ್ಮೆಂಟ್ ಅಲ್ಲಿ ನೀವು ಕ್ಲೇಮ್ ಮಾಡಿ, ಇದು ವರ್ಲ್ಡ್ ಬ್ಯಾಂಕ್ ಕೊಡುತ್ತೆ.